ಊಟ ಕೊಡ್ತಾ ಇದ್ದೀನಿ ಸರ್. 3 ದಿನ ಉಪ್ಪಿಟ್ಟು, 3 ದಿನ ಅನ್ನ ಸಾಂಬಾರು ಕೊಡ್ತಾ ಇದ್ದೀನಿ ಸರ್ ಮಕ್ಕಳಿಗೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ICDS ಪೂರಕ ಪೌಷ್ಟಿಕಾಹಾರಗಳಿಗೆ ಚುಚ್ಚುಮದ್ದು ಕಾರ್ಯಕ್ರಮ ಇದೆ ಸರ್. ಮತ್ತೆ ಆರೋಗ್ಯ ತಪಾಸಣೆ ನಿರಂತರವಾಗಿ ಮಾಡ್ತಾ ಇದ್ದೀವಿ. ಮಾಹಿತಿ ಸೇವೆ, ಶಾಲಾ ಪೂರ್ವ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಗರ್ಭಿಣಿ ಬಾಣಂತಿಯರಿಗೆ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಸಮೃದ್ಧ ಸರ್. ಇದು ಆರ್ಥಿಕ ಮತ್ತು ಭೌತಿಕ ಪ್ರಗತಿ ಸರ್. ICDS ಸಂಬಂಧಪಟ್ಟಂತೆ ಭೌತಿಕ ಪ್ರಗತಿ 91% ಆಗಿದೆ ಜಿಲ್ಲೆಯಲ್ಲಿ, ಆರ್ಥಿಕ ಪ್ರಗತಿ 88% ಆಗಿದೆ ಸರ್. ಇದು ಸ್ವಲ್ಪ ಬಜೆಟ್ ಉಳ್ಕೊಂಡಿದೆ, ಎಕ್ಸ್ಪೆಂಡಿಚರ್ ಇದು ಮಾಡ್ತೀವಿ ಸರ್. ಮಂಡ್ಯ ಜಿಲ್ಲೆಗೆ 72 ಅಲ್ಲಿ ಬೆನಿಫಿಷರೀಸ್ ಸ್ವಲ್ಪ ಬಿಲ್ಸ್ ಕೊಡೋ ಪ್ರಾಬ್ಲಮ್ ಆಗಿದೆ ಸರ್. ಬಿಲ್ ಕೌಂಟ್ ಕಳಿಸ್ತೀವಿ. ಯಾವ ತಿಂಗಳಿಂದ ಆಗಿಲ್ಲ ಸರ್? ಜಿಲ್ಲೆಯಲ್ಲಿ ಯಾವ್ಯಾವ ಹಳ್ಳಿಗಳಲ್ಲಿ ಎಷ್ಟು ಅಂಗನವಾಡಿ ಕಟ್ಟಡಗಳ ಬಿಲ್ಡಿಂಗ್ಗಳ ಅವಶ್ಯಕತೆ ಇದೆ ಸರಿ, ಡೀಟೇಲ್ ನನಗೆ ಅಂಗನವಾಡಿ ಕಟ್ಟಡ ದುಡ್ಡರಿಂದಾದ್ರೆ ಜಾಗದಿಂದ ಸಮಸ್ಯೆ ಇಲ್ವಾ? ಪ್ರತಿ ಹಳ್ಳಿಯಲ್ಲಿ ಜಾಗ ಇದ್ರೆ ಅಂತ ತೋರಿಸಿದ್ರೆ ಸರ್ ಅವರು. ಕೆಲವು ಅಂಗನವಾಡಿಗಳಿಗೆ ಜಾಗನೇ ಇಲ್ಲ, ಕೆಲವು ಅಂಗನವಾಡಿ ಜಾಗ ಇದ್ರೂ ಕೂಡ ಕಟ್ಟಡಗಳಿಲ್ಲ. ಆ ತರ ಇದೆ ಅಂಗನವಾಡಿ ಪರಿಸ್ಥಿತಿ. ಕೆಲವು ಜಾಗನೇ ಇಲ್ಲ. ಸರ್, ಇದರಲ್ಲಿ ಸರ್ ನಮ್ಮಲ್ಲಿ ಒಟ್ಟಿಗೆ ಸರ್ 2558 ಅಂಗನವಾಡಿಗಳಿದೆ ಸರ್. ಅದರಲ್ಲಿ 4% ಮಳೆ ಆಗಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ಎರಡನೇದರಲ್ಲಿ ಸರ್ ಒಂದು ಏನು KRS ಡ್ಯಾಮ್ಗೆ ಸಂಬಂಧಪಟ್ಟಂತೆ 124 ಅಡಿ ಇರ್ತಕ್ಕಂಥದ್ದು 49.45 TMC ನೀರಿದೆ ಸರ್. ಸರ್ ಇದರಲ್ಲಿ ಇದು ಎಕ್ಸಾಮ್ ಟುಡೇ ಸರ್, ಡಿಸೆಂಬರ್ನವರೆಗೂ ಕೂಡ ಕಳೆದ 10 ವರ್ಷದ ಡೇಟಾವನ್ನು ಪರಿಶೀಲನೆ ಮಾಡಿದಾಗ ಸರ್, ಕಳೆದ 10 ವರ್ಷಗಳ ಡೇಟಾ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕೂಡ 124 ಅಡಿ ನೀರಿರ್ತಕ್ಕಂಥದ್ದು ಇದೇ ಮೊದಲು ಸರ್. ಒಟ್ಟು 49 TMC ನೀರು ನಮಗೆ ಇದೆ. ಆಗಸ್ಟ್ ತಿಂಗಳಿನಿಂದ ಡಿಸೆಂಬರ್ವರೆಗೂ ಕೂಡ ಸತತವಾಗಿ ನಾವು ನೀರನ್ನ ಬೆಳೆಗಳಿಗೆ ಕೊಟ್ಟಿದ್ದೀವಿ ಸರ್. ಈಗ ಜನರಲ್ಲಿ ಇರ್ತಕ್ಕಂಥದ್ದು ಬೇಸಿಗೆ ಬೆಳೆಗೆ ಸಂಬಂಧಪಟ್ಟಂತೆ ಅದು ಮುಂದಿನ ದಿನಗಳಲ್ಲಿ ICC ಮೀಟಿಂಗ್ನ ಕರೆದು ಅದು ತೀರ್ಮಾನ ತೆಗೆದುಕೊಂಡು ತಮ್ಮ ಗಮನಕ್ಕೆ ತರ್ತೀವಿ ಸರ್. ನೆಕ್ಸ್ಟ್ ಅದೇ ಸರ್, ಅವರು ಬೇಸಿಗೆ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ ಸರ್. ಸಾಮಾನ್ಯವಾಗಿ ಫೆಬ್ರವರಿಯಿಂದ ಬೇಸಿಗೆ ಬೆಳೆಗಳು ಸ್ಟಾರ್ಟ್ ಆಗುತ್ತೆ ಸರ್. ಸೊ ಆದರೂ ಕೂಡ ವಾಡಿಕೆಯಂತೆ ಸಂಕ್ರಾಂತಿ ಸಂದರ್ಭದಲ್ಲಿ ಕಳೆದ ಬಾರಿ ಕೂಡ ಸಂಕ್ರಾಂತಿ ಹಬ್ಬದಲ್ಲಿ ನಾವು 5ರಿಂದ 6 ದಿನ ನೀರನ್ನು ಕೊಟ್ಟಿದ್ವಿ ಸರ್. ಸೊ ಬೇಸಿಗೆ ಬೆಳೆಗೆ ಸಂಬಂಧಪಟ್ಟಂತೆ ಫೆಬ್ರವರಿ, ಯಾಕೆ ನೀರು ಇರೋದ್ರಿಂದ ಸರ್ ನಮಗೆ ಡಿಸೆಂಬರ್ ತಿಂಗಳಲ್ಲೂ ಕೂಡ ಈಗಲೂ ಕೂಡ ಸರ್ ನಮಗೆ ಅರೌಂಡ್ ಇನ್ಫ್ಲೋ ಅರೌಂಡ್ 5600 ನಮಗೆ ಕ್ಯೂಸೆಕ್ಸ್ ನೀರಿದೆ ಸರ್. ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ ಸರ್. ಫೆಬ್ರವರಿ ತಿಂಗಳಲ್ಲಿ ನಾವು ಮಾಡಬೇಕಾಗಿರೋದ್ರಿಂದ ICC ಮೀಟಿಂಗ್ನ ಕರೆದು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೀವಿ. ಸೊ ನೆಕ್ಸ್ಟು ನಮ್ಮ ಜಿಲ್ಲೆಗಳಲ್ಲಿರ್ತಕ್ಕಂಥ ಕೆರೆಗಳಲ್ಲಿ ನೀರು ಸಂಗ್ರಹ ಆಗಿದೆ ಏನಿದೆ ಸರ್, ಅದರಲ್ಲಿ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆಗಳು ಏನಿದೆ ಸರ್, ಆ ಎಲ್ಲ ಕೆರೆಗಳಲ್ಲೂ ಕೂಡ ನಮಗೆ ಸಫಿಷಿಯೆಂಟ್ ಆಗಿ ನೀರು ಫಿಲ್ ಆಗಿದೆ ಸರ್. ಆದರೆ ಮಳೆಯನ್ನೇ ಆಧರಿರ್ತಕ್ಕಂಥ ಕೆಲವು ಕೆರೆಗಳಿದೆ ಸರ್. PRD ಕೆರೆಗಳಾಗಿರ್ಬೋದು, ZP ಕೆರೆಗಳಾಗಿರ್ಬೋದು, MI ಕೆರೆಗಳಾಗಿರ್ಬೋದು. ಇವು ಓನ್ಲಿ ಮಳೆ ನೀರಿನ ಮೇಲೆ ಆಧಾರಿತವಾಗಿರ್ತಕ್ಕಂಥ ಕೆರೆಗಳಲ್ಲಿ ಮಾತ್ರ ನಮಗೆ ಮಳೆ ಪ್ರಮಾಣ ಅಂತ ಹೇಳಿದ್ರೆ ಸ್ಕ್ಯಾಟರ್ಡ್ ಆಗಿ ಮಳೆ ಬಂದಿರೋದ್ರಿಂದ ಸರ್, ದೊಡ್ಡ ಪ್ರಮಾಣದ ಮಳೆ ಬಂದಿರೋದ್ರಿಂದ ಅಂಥ ಕೆರೆಗಳು ತುಂಬಿಲ್ಲ ಸರ್. ಸೊ ಹಾಗೆ 968 ಕೆರೆಗಳ ಪೈಕಿ ಸರ್ ನಮಗೆ 100% ಕೆರೆಗಳು 548 ಕೆರೆಗಳು ತುಂಬಿದೆ ಸರ್. ಅದರಲ್ಲಿ ಕಾವೇರಿ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟಂತೆ 174 ಕೆರೆಗಳೇನಿದೆ, ಅದರಲ್ಲಿ 142 ಕೆರೆಗಳು 100% ಫಿಲ್ ಆಗಿರ್ತಕ್ಕಂಥದ್ದು, 75ರಿಂದ 100% 20 ಕೆರೆಗಳು, 50% 75 1 ಕೆರೆಗಳು ಸರ್. ಸೊ ಹಾಗಾಗಿ ನಮಗೆ ಏನು ಕಾವೇರಿ ಬೇಸಿನ್ ಇರ್ತಕ್ಕಂಥ ಕೆರೆಗಳಲ್ಲಿ ಎಲ್ಲ ಕೆರೆಗಳು ಫಿಲ್ ಆಗಿದೆ ನಮ್ಮ ತಾಲೂಕಿನಲ್ಲಿ ಸರ್. HLBC ಇಂದ ಎಲ್ಲ ತಾಲೂಕಿಂತ ಸಬ್ಸಿಡಿ ಮಳೆ ಆಗಿದೆ. ಆದರೂ ಸಹ ಏನು ಸಂಬಂಧಪಟ್ಟಂಗೆ ಅವ್ರು ವಾಟರ್ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ದಂಗೆ ಇನ್ನೂ ನಮ್ಮಲ್ಲಿ ಕೆರೆ ತುಂಬ ತುಂಬಿಲ್ಲ ಸರ್. ಅದರಲ್ಲಿ ಅದೇ ನಮಗೆ ನೋಡ್ಬೋದು ಸರ್, ತಮ್ಮ ಡೇಟಾ ನೋಡ್ಬೋದು. ತಮ್ಮಲ್ಲಿ 94 ಕೆರೆಗಳು ಬರುತ್ತೆ ಸರ್. 94ರಲ್ಲಿ 61 ಕೆರೆಗಳು 100% ಫಿಲ್ ಆಗಿದೆ. 75 to more than 75 ಫಿಲ್ ಆಗಿರೋದು 28 ಇದೆ ಸರ್. ಅದರಲ್ಲಿ 50% ಫಿಲ್ ಆಗಿರೋದು 5 ಕೆರೆಗಳು. ಅಟ್ಲೀಸ್ಟ್ ಸಮಸ್ಯೆ ನೀರಿನಿಂದ ಇಲ್ಲ ಮೇಂಟೆನೆನ್ಸ್ ಮಾಡ್ದಾನೆ ನಾವು SC, CE ಮತ್ತು MD ಮಾತಾಡಿದ್ದೀವಿ.
ಸಂಬಂಧಪಟ್ಟ ಡಬಲಿ ಬಂದಿದ್ದಾರೆ ಸರ್ ಮೀಟಿಂಗ್. HLBC ಇದು ಆನಂದ ಅರ್ಥ ಆಯ್ತಾ ಇದು ಸರಿಯಾಗಿ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಕೆಲವು ಕೆರೆಗಳು ಇನ್ನೂ ಇಲ್ಲ ಸರ್. ಇನ್ನೂ ಯಾವ್ದು ಟೆಂಡರ್ ಕರೆಯ ಅಂತ ಹೇಳಿದ್ದಾರೆ. SC ಅವ್ರು ಹೇಳಿದ್ವಿ. ಹೇಳಿ ಆನಂದ. ಸರ್ ಅಡಿಷನಲ್ ಗ್ರಾಂಟ್ ಕೇಳಿದ್ವಿ ಸರ್. ಅಡಿಷನಲ್ ಗ್ರಾಂಟ್ ಬಿಟ್ಟು ಟೆಂಡರ್ ಕರೆದಿದ್ವಿ ಸರ್. ಟೆಂಡರ್ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿದೆ. ಟೆಂಡರ್ ಅಡಿಷನಲ್ ಗ್ರಾಂಟ್ಸ್ ಯಾವಾಗ ಸರ್ ಕೇಳೋದು? ಯಾವಾಗ ಕೇಳ್ತಾರೆ ಅಡಿಷನಲ್ ಗ್ರಾಂಟ್ಸ್? ಸೀಟ್ ಯಾವಾಗ ಇರ್ತೀರಿ ಸರ್? ಈಗ ಟೈಮಲ್ಲಿ ನಮಗೆ ಸಬ್ಸಿಡೆಂಟ್ ಗ್ರಾಂಟ್ ಕೊಟ್ಟಿರಲಿಲ್ಲ ಸರ್. ಈಗ ಅಡಿಷನಲ್ ಗ್ರಾಂಟ್ ಕೇಳಿದ್ದೀವಿ ಕೊಟ್ಟಿದ್ದಾರೆ ಸರ್. ಅದನ್ನ ಟೆಂಡರ್ನ ಕರೆದಿದ್ದೀವಿ. ಕಳೆದು ಓಪನ್ ಮಾಡಿ ಜನವರಿಯಲ್ಲಿ ನೋಡಿ. ಇದು DC ಸರ್ ಎಷ್ಟೊಂದು ಬೇಜವಾಬ್ದಾರಿ ಹೇಳಿಕೆ. ಇವಾಗ ಅಡಿಷನಲ್ ಗ್ರಾಂಟ್ಸ್ ಕೇಳ್ತಾರಂತೆ, ಇವಾಗ ಸೀಟ್ ಇರ್ತಾರಂತೆ. ನಾವು 8ರಿಂದ 10 ದಿನ SEC ಅವ್ರ ಜೊತೆ ಸೌಡಿ ತರ ಕೆಲವೊಂದು ನೋಡೋಣ. ಅವ್ರು MD ಅವ್ರು ಹೇಳಿದ್ದಾರೆ ನಿಮ್ಮ ಸಬ್ಸಿಡೆಂಟ್ ಗ್ರಾಂಟ್ ಕೊಟ್ಟು ಸೀಟ್ ಸೀಟ್ ಲೈನ್. ಇವಾಗ ಅಡಿಷನಲ್ ಗ್ರಾಂಟ್ಸ್ ಯಾವತ್ತೂ ಫಿಲ್ ಆಗಿಲ್ಲ. 5 ಕೆರೆಗಳು ಮೊದಲೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನೀವು? ಸರ್ ಈಗ ಅವ್ರು ಹೇಳ್ದಂಗೆಲ್ಲ ತಾವು ಓಪನ್ ಮಾಡಿಸಿ ತುಂಬಿಸ್ಕೊಟ್ಟಿದ್ದೀವಿ ಸರ್. ಅಲ್ಲ, ಇದು ಫಿಲ್ ಆಗಿಲ್ಲ. 5 ಕೆರೆಗಳು ಓನ್ಲಿ 50% ಫಿಲ್ ಆಗಿದೆ. ರಿಮೈನಿಂಗ್ 50% ಇನ್ನೂ ಕೂಡ ಫಿಲ್ ಆಗಿಲ್ಲ. ಅದನ್ನ ಭರ್ತಿ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ ಈಗ ನೀರು ನೋಡಿ ಸರ್, ಈ ತರ ಇದೆ ಸೀಟ್ ಹತ್ತು ನೀರಾಗ ಹೋಗ್ತದೆ. ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಪ್ರೋಗ್ರಾಮ್ಗಳು ಕೊಟ್ಟರೆ ಹಣ ಕೊಡಿಸ್ಬೋದು. ನಾಗಮಂಗಲ ಒಂದು ಬಿಟ್ಟರೆ ಇನ್ನು ಯಾವ ತಾಲೂಕಿಗೂ ಮಾಡಿದೆ ಪ್ರಪೋಸಲ್ ರೆಡಿ ಮಾಡಿ. ಇದು ಈ ಥರ ಆದರೆ ನಿಮಗೆ ದುಡ್ಡಲ್ಲಿ ಸಿಗ್ತದೆ. ದುಡ್ಡು ಸಿಗೋ ಕಡೆನೂ ತಗೊಳಕ್ಕೆ ತಯಾರಾಗಿದೆ. ಇವತ್ತು ತುಮಕೂರಲ್ಲಿ ಸೋಮಣ್ಣ ಅವರು 300 ಕೋಟಿ ಇವತ್ತು ದುಡ್ಡು ತಗೊಂಡಿರ್ತಾರೆ. ನೀವು ಪ್ರಪೋಸಲ್ಲೇ ಕೊಟ್ಟಿದ್ರೆ ನಾವೆಲ್ಲಿ ತರೋದು? ಆಮೇಲೆ KR-ಪೇಟೆಗೆ ಸರಿ ಚೆಕ್ ಡ್ಯಾಮ್ ಕಟ್ಟಲಿಕ್ಕೆ ಇನ್ನೂ ಹಲವಾರು ಅವಕಾಶ ಇದೆ. ನನಗೆ ಮೊಬೈಲ್ ಆಫ್ ಮಾಡಿ ಇಟ್ಟಿದ್ರಲ್ಲ ಅದನ್ನ ನೋಡಿ ಸರ್, ಅಲ್ಲ ಸಚಿವರಲ್ಲಿ ವಿನಂತಿ ಇಷ್ಟೇ, ಜಿಲ್ಲಾಧಿಕಾರಿಗಳೇ, ಇನ್ನೆಷ್ಟು ದಿವಸ ರೈತರಿಗೆ ಕೆರೆಗಳು ತುಂಬಕ್ಕೆ ಏರ್ಬಿಟ್ಟಿದ್ದು? ನಮ್ಮ ಶಾಸಕರು ಹೇಳಿದ ಕೆರೆಗಳು ತುಂಬಕ್ಕೆ ಎಷ್ಟು ದಿನ ಬೇಕು? ಈವರೆ ನೀರು ಯಾವಾಗ ನಿಲ್ಲಿಸ್ತೀರಿ? ಸರ್ ಈ ತಿಂಗಳೊಳಗಡೆ ನಿಲ್ಲಿಸ್ತೀವಿ ಸರ್. ಎಷ್ಟಡಿ ಇದೆ ಡ್ಯಾಮಲ್ಲಿ ನೀರು? ಸರ್ ಎಷ್ಟಡಿ ಇದೆ ನೀರು? KRS ಅಲ್ಲಿ ಫುಲ್ ಗೇಜ್ ಇದೆ, ಅಲ್ಲೆಷ್ಟಿದೆ? ಹೇಮಾವತಿಲಿ 70% ಇದೆ ಸರ್. ಈಗ ಎಷ್ಟಿದೆ ಗೇಜ್? 70% ಇದೆ. ಗೇಜ್ ಗೊತ್ತಿರ್ಬೇಕಿಲ್ವಾ ವ್ಯಕ್ತಿಯರು? ಸರ್ 37 TMC ನೀರಲ್ಲಿ 26 TMC ಇದೆ. ಸರ್ ಮುಖ್ಯವಾಗಿ ಸರ್ ನಮಗೆ ಮಂಡ್ಯ ಜಿಲ್ಲೆಯಲ್ಲಿ 4 ತಾಲೂಕಿಗೆ ನಾವು ಹೇಮಾವತಿ ನಂಬರ್ ನೀರನ್ನು ನಮಗೆ ಗೊತ್ತಾಗ್ತಕ್ಕಂಥದ್ದು ರೈತರು. ಅದು ಒಂದು ಕಟ್ಟಿಗೆ ನೀರು ಕೊಡ್ತಾರೆ, ಕೆರೆ ತುಂಬಿಸ್ಕೋಬೇಕು ಅಂತಕ್ಕಂಥದ್ದು ಬಹು ಮುಖ್ಯವಾದಂಥ ಯೋಜನೆ. ತುಮಕೂರು ಜಿಲ್ಲೆಯವರು ಬಹಳ ಲಾಬಿ ಮಾಡಿ ನೀರನ್ನು ನಮ್ಗೆ ದೊಡ್ಡ ರಾಜಕೀಯ ಮಕ್ಕಳು ತಗೊಂಡೋಗ್ತಾರೆ. ಆದರೆ ತಕ್ಷಣ ಎಲ್ಲಿ ಕೆರೆ ನೀರು ತುಂಬಿಲ್ವೋ ಈ ಟೆಂಡೆನ್ಷಿಯಲ್ ಕೆರೆ ತುಂಬಿಸಿ ನೀರು ತುಂಬಿಸುವಂಥದ್ದು ಮಾಡಬೇಕು. ಮಾಡಿದ್ರೆ ಬೇಸಿಗೆಯಲ್ಲೂ ನಾವು ಕೆರೆಗಳಿಗೆ ನೀರು ತಗೊಳ್ಳುವಂಥ ಕೆಲಸ ಆಗುತ್ತೆ. ನೀವು ಈವರೆಗೆ ಕೆರೆ ಡ್ಯಾಮಲ್ಲಿ ಎಷ್ಟು ನೀರಿದೆ ಅಂತಕ್ಕಂಥ ಅಂಕಿಅಂಶನೂ ಸಲಕ ತಗೊಂಬರೋಣ ಅಂದ್ರೆ ಇದ್ರ ನಿಮ್ಮ ಏನು ಹೇಳಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ. ಶಾಸಕರಿದ್ದವರಲ್ಲಿ ಎಲ್ಲಾ ಕೆರೆಗಳು ತುಂಬಿ ಎಲ್ಲಾ ತಾಲೂಕುಗಳು ಕಾವೇರಿ ಹೊಳೆ ಮುಖಾಂತರ ತಮಿಳುನಾಡು ನೀರು ಹೋಗ್ತಾ ಇದೆ. ಇನ್ನು ಕ್ಯಾಪಿಟಲ್ ಇನ್ನೂ 8 ಕೆರೆ ತುಂಬಿಲ್ಲ ಅಂತಕ್ಕಂಥ ಸಮೂಹ ಬೆಳೆದ್ರೆ ನೀವು ಹೇಗೆ ಏನು ಹೇಳ್ಬೇಕು? ಇಂಥ ಕಾಲದಲ್ಲೂ ಇಷ್ಟು ಚೆನ್ನಾಗಿ ಮಳೆಯಾಗಿ ನೀವು ದುಡ್ಡು ತುಂಬಿಸ್ತೀನಿ ಅಂದ್ರೆ ನಾವು ತುಂಬಿಸ್ತೀವಿ. ದಯಮಾಡಿ 5 ಕೆರೆಗಳು ಯಾವ್ದಿದೆ ನೋಡಿ, ಇಮಿಡಿಯೇಟ್ ಆಗಿ ಅದನ್ನ ಸಾರ್ಟ್ ಮಾಡಿ. ಕೆಂಪ್ಸನ್ನ ಕಮ್ಮಿ ಕೊಟ್ಟಿದ್ದಾರೆ. ನೀವು ಬರೀ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತೀರಾ ಇಲ್ಲ ಇದು ಫೀಲ್ಡ್ ಇನ್ಸ್ಪೆಕ್ಷನ್ ಹೋಗ್ತೀರಾ? ಎಷ್ಟು ಸಲ ಹೋಗಿದ್ದೀರಿ ಫೀಲ್ಡ್ ಇನ್ಸ್ಪೆಕ್ಷನ್ಗೆ? ವರ್ಷದಲ್ಲಿ ಎಷ್ಟು ಸಲ ಹೋಗ್ತೀರಿ? ಫೀಲ್ಡ್ ಇನ್ಸ್ಪೆಕ್ಷನ್ ಹೋದ್ರೆ ಎಲ್ಲಿ ಏನೇನು ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ. ನೀವು ಆಫೀಸಲ್ಲಿ ಕೂತ್ಕೊಂಡ್ರೆ ಯಾವ ಕೆರೆಗಳ ಪರಿಸ್ಥಿತಿ ಏನಿರುತ್ತೆ ನಿಮ್ಗೇನು ಗೊತ್ತಿದೆ? ಟ್ಯಾಂಕ್ ಒಳಗೆ ಹೋಗಕ್ಕೆ ಇದಿರಲಿಲ್ಲ ಸರ್. ಕೆಳಗೆ ಓಪನ್ ಮಾಡಿಸಿ ನಾನು ಕೆಳಗೆ ತುಂಬಿಸಿಕೊಟ್ಟಿದ್ದೀನಿ ಸರ್. ಇನ್ನು ಯಾವ್ದು ತುಂಬಿಲ್ಲ ಅದನ್ನ ಈಗ 2 ಡೇಸಲ್ಲಿ ನಾನು ತುಂಬಿಸ್ಕೊಡ್ತೀನಿ ಸರ್.
ಕಳೆದ 30 ವರ್ಷದ ಇತಿಹಾಸದಲ್ಲಿ ಮೊದಲು ಕ್ಯಾರ್ಪೇಟೆ ತಾಲೂಕಿಗೆ ನೀರು ತುಂಬಿಸ್ಕೊಂಡೆ ಬೇರೆ ತಾಲೂಕು ನೀರು ತರ್ತಕ್ಕಂಥ ಪ್ರತೀತಿ ಇರ್ತಕ್ಕಂಥದ್ದು. ನೀವು ಬಾಗ್ಲೆಲ್ಲ ಇನ್ನೂ ನೀರು ತುಂಬಿಸಿಲ್ಲ, ಇನ್ನೂ ನೀವು ಸಬು ಬೆಳೆದ್ರೆ ಹೇಗೆ ಇಲ್ಲವೇ? ಕೆಲವು ಮಾತ್ರ ತುಂಬಿಸಿಲ್ಲ ಸರ್. ಯಾವಾಗ ನಿಲ್ಲಿಸಿದ ತುಂಬಿಸ್ಕೊಡ್ತೀರಾ? ನಿಮ್ಗೆ ಚೈನೈಡ್ ನಾಲೆಡ್ಜೇ ಇಲ್ಲ, ಕೆನಾಲ್ ನಾಲೆಡ್ಜೇ ಇಲ್ಲ. ನಾವು ನೀವು SC ಅವ್ರು ಬಂದಾಗ ನಾವು ಕರ್ಕೊಂಡು ಕೆನಾಲ್ ಮೇಲೆ ಕರ್ಕೊಂಡು ಹೋದ್ರೆ ನಿಮ್ಗೆ ಅದು ಸರ್ ನೋಡಿರಲಿಲ್ಲ ಸರ್. ಅದಕ್ಕೆ ನೀವು JEI ಪ್ರಶ್ನೆ ಮಾಡ್ತೀವಿ. ಆನಂದ್ ಅರ್ಥ ಆಯ್ತಾ? ವಿತಿನ್ ವೀಕಲ್ಲಿ ಏನು ನೀರು ನಿಲ್ಲಿಸೋದ್ರೊಳಗಡೆ ನೀವು ವಿಸಿಟ್ ಮಾಡಿ ಅಷ್ಟು ಕೆರೆಗಳನ್ನ ಭರ್ತಿ ಮಾಡಬೇಕು. ಇದು ನನಗೆ ಟ್ರಿಪರಾವತಿ ಯಾರು ನೋಡ್ಕೊಳ್ಳೋದು ನೀವೇ MI ಅವರು ಮೈನರ್ ಇರಿಗೇಷನ್ 22 ಕೋಟಿಗೆ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಸರ್. ಹೋಗಿದ್ಯಾ? ಯಾವ್ಯಾವ ಕೆರೆಗಳದು? 42 ಕೆರೆ ಇದೆ ಸರ್. ಜಿಲ್ಲೆ ಪೂರ್ತಿ ಅದು. ಹೌದು, ಜಿಲ್ಲೆ ಪೂರ್ತಿ. ಎಷ್ಟಕ್ಕೆ ಹೋಗಿದೆ? 55 ಕೋಟಿ ಹೋಗಿದೆ. ಮಾಡಿದ್ದಾರೆ. ಈಗ ರೆಡಿ ಮಾಡಿದ್ದೀರಾ? ಮೊನ್ನೆ ಪ್ರಪೋಸಲ್ ಸಬ್ಮಿಟ್ ಆಗಿದೆ ಸರ್. 125 ಕೋಟಿಗೆ ನಾವು ನೀರಿಂದ ಕೊಡ್ತಿರಲ್ಲ ಈಗ ಹೊಸದಾಗಿ. ಇಲ್ಲ ಸರ್, ಬರೀ 55 ಕೋಟಿ. ನಮ್ಮ MI ಇಂದ 55 ಕೋಟಿ ಸರಿ ನೋಡಿ. ಈಗ ನಾನು ಸಚಿವರಲ್ಲಿ ವಿನಂತಿ ಇಷ್ಟೇ ಸರ್, ದಯಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ MI ನಾನು ಮಂತ್ರಿ ಕೆಲಸ ಮಾಡೋ ಸಂದರ್ಭದಲ್ಲೂ 1250 ಕೋಟಿಗಿಂತ ಹೆಚ್ಚು ಹಣ ತಂದಿದ್ದೀವಿ. ನೀವು ಏನೇನು ಜಿಲ್ಲೆಗೆ ನಿಮ್ಮ ಸ್ಕೀಮ್ಗಳು ಮಾಡಿದ್ದೀರಿ ಅರ್ಧಕ್ಕೆ ಅರ್ಧ ನಿಂತಿದೆ. ಇವತ್ತು ಬಳಗಟ್ಟ ಲಿಫ್ಟ್ ಇರಿಗೇಷನ್ಗೆ ಬಡ್ಜೆಟ್ 300 ಕೋಟಿ ದುಡ್ಡು ಕೊಟ್ಟರು ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಈಗ ಅರ್ಧಕ್ಕೆ ನಿಲ್ಲಿಸಿದ್ದೀರಿ. ಕಲ್ಗೇರಿ ಕ್ಯಾರೆಕ್ಟರ್ ನಿಲ್ಲಿಸಿ ಮುಂದಿನ ಪ್ರಾಜೆಕ್ಟ್ ಇಲ್ಲ, ಇನ್ನು 10 ಕೋಟಿ ರೂಪಾಯಿ ಕೆಲಸ ಮಾಡಿ ಮಾಡಿಕಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೆರೆಗಳು ತುಂಬಿಸ್ಬೇಕು, ಅಲ್ಲಿಗೆ ಮಟ್ಟಗೊಳಿಸಿದ್ದೀರಿ. ಇಂಥವೇನಾದ್ರು ತೊಂದರೆ ಇದ್ರೆ ಕೂತ್ಕೊಂಡು ಬಂದು ಲೋಕಸಭಾ ಸದಸ್ಯರ ಆಫೀಸರ್, ಸ್ಪೆಷಲ್ ಆಫೀಸರ್ ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಡಿಸ್ಕಸ್ ಮಾಡಿ ನೀವು ಪ್ರಪೋಸಲ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಹಣ ತರಲಿಕ್ಕೆ ಅವಕಾಶ ಆಗುತ್ತೆ. ಹೋದ ವಾರ ಇವತ್ತು 300 ಕೋಟಿಗೂ ಹೆಚ್ಚು ಸೇವಕರು ದುಡ್ಡು ಕೊಡಲಿಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಭೇಟಿ ಮಾಡಿ ನಮ್ಮ ಸಚಿವರು ಇವತ್ತು ಇಡೀ ಮಂಡ್ಯ ನಗರಕ್ಕೆ ಸೇರಿದ ಹಾಗೆ ಉತ್ತಮವಾದಂತ ರಸ್ತೆಗಳಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ PWD ಪ್ರಪೋಸಲ್ ತಂದುಕೊಟ್ಟು ಮಾಡ್ಕೊಳ್ಳುವಂತ ಮಾಡಿದ್ದೀವಿ. ನೀವು ಕೆಲವು ಇಲಾಖೆಯಲ್ಲಿ ದಯಮಾಡಿ ಬರೀ ಕೊಟ್ಟಂತ ಟಾರ್ಗೆಟ್ ಇದ್ದಂಗೆ ಕೆಲಸ ಮಾಡ್ತಿರೋದು ಆಗೋದಿಲ್ಲ. ಏನೇನು ಜನ ಕೇಳಿದ್ರು ಅದಕ್ಕೆ ನೀವು ಪ್ರಪೋಸಲ್ಗಳು ಕೊಟ್ಟರೆ ಅದನ್ನು ಅಪ್ರೂವ್ ಮಾಡಿಸ್ಕೊಂಡು ಕೊಡುವಂಥದ್ದು ಆಗುತ್ತೆ. ಅದನ್ನು ದಯಮಾಡಿ ಮಾಡಿ ಅಧಿಕಾರಿಗಳು. MI ಬರ್ತದೆ, ನಿಮಗೆ ಬರ್ತದೆ, ಜಟ್ಟಿ ಬರುತ್ತೆ, MI ಬರ್ತಲ್ಲ, ಜಿಲ್ಲಾ ಪಂಚಾಯತ್ ಒಂದು ಎಕ್ಸಾಂಪಲ್ ಇದು ಸರ್ವೆ ನಂಬರ್ 21 ಬಂಡೇನಹಳ್ಳಿ RTC ಅದು ಕೆರೆ ಮುಚ್ಚಿದ್ರೆ ಫುಟ್ಪಾತ್ ಇಂಡಸ್ಟ್ರಿಯಲ್ ಪಾರ್ಕ್ RTC ಅವರ ಹೋಗ್ತಾ ಇದೆ. ಜೊತೆಗೆ ಮೂಲ ರಸ್ತೆ ಇತ್ತು ಬಂಡೇನಹಳ್ಳಿಗೆ, ಆ ರಸ್ತೆಗೆ ಜಿಲ್ಲಾ ಪಂಚಾಯತ್ ನಿರ್ಣಯ ಆಗಿಬಿಟ್ಟು ಅನುಮೋದನೆ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ, ಅನುಮೋದನೆ ತಗೊಂಡಿಲ್ಲ. ಆ ಮೂಲ ರಸ್ತೆಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ ಫುಟ್ಪಾತ್. ತಮ್ಗೆ ಮನವಿ ಕೊಟ್ಟಿದ್ದೀನಿ, ಸರ್ಕಾರ ಕೊಟ್ಟಿದ್ದೀವಿ, ಏನು ಕ್ರಮ ಆಗಿರೋದು ತಮಗೂ ಕೊಟ್ಟಿದ್ದೀವಿ ಸರ್, ಚೆಕ್ ಮಾಡಿ ನೋಡಿದ್ದು ಸರ್. ಇದು ಮೂಲ ರಸ್ತೆ, ಈ ರಸ್ತೆ ಕಾಂಪೌಂಡ್ ಆಗಿದೆ. ತಮ್ಮನ್ನು ಆದಷ್ಟು ಇಡಿಲರ್ ಇದ್ದೀರಾ? ಇಡಿಲರ್ ನೋಟ್ ಮಾಡಿ ಅದನ್ನ. ಸರ್ವೆ ನಂಬರ್ 21 ಫುಡ್ ಪಾರ್ಕ್ನವರು ರಸ್ತೆ ಕೆರೆಯನ್ನು ಮುಚ್ಚಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ವೆ ನಂಬರ್ 21 ಬಂಡೇನಹಳ್ಳಿ ನೋಟ್ ಮಾಡಿ. ಮೂಲ ರಸ್ತೆ ಇದೆ, ಮೂಲ ರಸ್ತೆ ಕಾಂಪೌಂಡ್. ಇದು ಕೆರೆ ಸರ್, ಕೆರೆ ಕಟ್ ಮಾಡಿ ರೋಡ್ ಮಾಡೋದು, ಕೆರೆ ಇದು ಮಾಡೋದು. ಇದು ಕಾಂಪೌಂಡ್ ಗ್ರಾಂಟ್ ಇಂದ ಮೂಲ ರಸ್ತೆ ಡಿಸ್ಟರ್ಬ್ ಮಾಡ್ಬೋದು ಅಂತ ಆಗಿದೆ. ಮೂಲ ರಸ್ತೆ ಅದು ಉಳಿಸ್ಕೊಂಡು ಅಡಿಷನಲ್ ಮಾಡ್ಕೊಳ್ಳೋದು ಬಂದ್ಬಿಟ್ಟು ಆ ಮೂಲ ರಸ್ತೆಗೆ ಕಾಂಪೌಂಡ್ ಹಾಕೊಂಡಿದ್ದಾರೆ. ಜೊತೆಗೆ ಬೇರೆ ರಸ್ತೆ ಆಲ್ಟರ್ನೇಟ್ ರಸ್ತೆ ಮಾಡಿಲ್ಲ, ಜೊತೆಗೆ ಕೆರೆನೂ ಮುಚ್ಚಿ ಹಾಕಿದ್ದಾರೆ. ಇದನ್ನ 2 ಎಕರೆ ಕೆರೆ ವೆರಿಫೈ ಮಾಡಿ ನೋಡಿ, ಇನ್ಸ್ಪೆಕ್ಟ್ ಮಾಡಿ ಇನ್ಸ್ಟ್ರಕ್ಷನ್ ಮಾಡಿ ರಿಪೋರ್ಟ್ ಕೊಡಿ ಬಂದು. ಈ ತರ ಒಂದು ಎಕ್ಸಾಂಪಲ್ ಅಷ್ಟೇ, ಬೇರೆ ಇಂಥದ್ದು ಸುಮಾರು ಇದೆ.
ನಿಮ್ಮ ಡಬಲಿ ಮತ್ತೆ ಸಂಬಂಧಪಟ್ಟ ಇರಿಗೇಷನ್ ಡಿಪಾರ್ಟ್ಮೆಂಟ್ ಪ್ರಗತಿಪರ ಸಂಘಟನೆಗಳ ಒಂದು ಸ್ಟೇಟ್ನಲ್ಲಿ ಒಂದು ಗೆ ಸುಮಾರು ಸರಿ ಪ್ರೊಟೆಸ್ಟ್ ಎಲ್ಲ ಮಾಡಿದರೆ ಅದು ಏನು ಕ್ರಮ ಆಗಿಲ್ಲ. ಮತ್ತೆ ಹ್ಯೂಮನ್ ಲಾಸಿಗೆ ನಮಗೆ ಇಲ್ಲ ಸರ್. ಮನೆಗಳಿಗೆ ಹಾನಿ ಸಂಬಂಧಪಟ್ಟಂಗೆ ಸರ್, ಸೌತ್ ವೆಸ್ಟ್ ಮಾನ್ಸೂನ್ ನಮ್ಮ ಮನೆ ಟೋಟಲ್ ಸರ್ ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳು ಏನಾಗಿದೆ ನಮ್ಗೆ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿದ್ದೀವಿ ಸರ್. 3 ಮನೆಗಳಿಗೆ 50% 75%, ಇದು 50,000 ಏನು ಕಂಪನ್ಸೇಷನ್ ಕೊಡ್ತಾರೆ ಸರ್. ಪೂರ್ಣ ಹಾನಿ ಆಗಿದ್ರೆ 1,20,000 ಸರ್. 50% 75% ಹಾನಿ ಆಗಿರ್ತಕ್ಕಂಥ ಮನೆಗಳು 6 ಇದೆ ಸರ್. 50,000 ರೂಪಾಯಿ ಪೇಮೆಂಟ್ ಮಾಡಿದೆ ಸರ್.